ಇದು ವಿಶೇಷತೆ ಏನು ಫೋಟೋಗ್ರಾಫ್ ಅಂದರೆ ನಿಮ್ಗೆ ಏನು ಕಾಣ್ತಿದೆ ಅಲ್ಲ ವೆಪನ್ಸ್ ಎಲ್ಲ ಇಲ್ಲಿ ಅದು ಅವರಿಂದ ಕ್ಯಾಪ್ಚರ್ ಮಾಡಿದಂಥ ವೆಪನ್ಸ್. ಅದು ಪಾಕಿಸ್ತಾನದವ್ರು ಅವರಿಂದ ಕ್ಯಾಪ್ಚರ್ ಮಾಡಿದ್ವಿ. ಸ್ಟೇಟ್ ಗೌರ್ಮೆಂಟಿಂದ ಲ್ಯಾಂಡ್ ಕೊಡಬೇಕು ಅಂತ, ಅಗ್ರಿಕಲ್ಚರ್ ಲ್ಯಾಂಡ್ 8 acres ಅಗ್ರಿಕಲ್ಚರ್ ಲ್ಯಾಂಡ್ ಕೊಡಬೇಕು ಅಂತ ಇದೆ, ಮನೆ ಕಟ್ಟಿಕೊಡ್ಬೇಕು ಅಂತ ಇದೆ. ಅದೆಲ್ಲ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನಾನು ಅದನ್ನು ಪ್ರೊಸೆಸ್ ಮಾಡೋಕ್ಕೆ ಹೋದೆ. ಬಟ್ ಎಲ್ಲ ಗೊತ್ತಲ್ಲ ಸ್ಟೇಟ್ ಗೌರ್ಮೆಂಟ್ ಹೆಂಗೆ ನಡೀತಂತೆ, ಎಲ್ಲಿ ಹೋದ್ರು ಲಂಚ ತಿನ್ನಿಸ್ಬೇಕು. ನಾವು ಹ್ಯಾಂಡ್ ಗ್ರೆನೇಡ್ ಅಂತ ಏನು ಹೇಳ್ತೀವಲ್ಲ, ಹ್ಯಾಂಡ್ ಗ್ರೆನೇಡ್ ಸಿಡಿತು ಅಂತ ಏನು ಹೇಳ್ತೀವಲ್ಲ, ಅದು ಹ್ಯಾಂಡ್ ಗ್ರೆನೇಡ್ ಇದ್ದಿದ್ದು ಒರಿಜಿನಲ್. ಕಾರ್ಗಿಲ್ ಜಾಗದ ಕಲ್ಲು ಇದು. ಅಟ್ಲೀಸ್ಟ್ ನನಗೆ ಮುಟ್ಟುವಂಥ ಭಾಗ್ಯ ಸಿಗ್ತಲ್ಲ, ಯಾಕೆಂದ್ರೆ ಎಲ್ರಿಗೂ ಸಿಗಲ್ಲ ಸರ್ ಇದು. ನನಗೆ ಮಾತ್ರ ಭಾಳ ಪ್ರೀಶಿಯಸ್ ಇದು. ಹೌದು, ನಮ್ಮ ಹತ್ರ ಹುದ್ದೆ ಇದೆ, ಬಟ್ ನಮ್ಮ ಮೆಮರೀಸ್ ಇಲ್ಲ ಅಂತ. ಇದು ನಂದೊಂದು ಮೆಮರೀಸ್ ಅಂತ ಹೇಳ್ಬೋದು. 25 ವರ್ಷ ಕಳೆದು ಹೋಗಿದ್ರು ಕಾರ್ಗಿಲ್ ಯುದ್ಧಾಗಿ. ಒಂದೊಂದು ದಿನ, ಒಂದೊಂದು ಕ್ಷಣ, ಒಂದೊಂದು ಸಮಯ ನನಗೆಲ್ಲ ನೆನಪಿದೆ. ಗ್ರೇಟ್ ಅಚೀವ್ಮೆಂಟ್. ಇಲ್ಲೇನು ನೋಡ್ತಿದ್ದೀರಾ ನೀವು, ಭಾರತದ ಬಾವುಟವನ್ನು ನೋಡ್ತಿದ್ದೀರಾ, ಇದು ಬಂಕರ್ ಥರ ಒಂದು ಕಲ್ಲಿನ ಗೋಡೆ ಥರ ಇದೆಯಲ್ಲ, ಎಕ್ಸಾಕ್ಟ್ ಇದ್ರ ಒಳಗಡೆ ಕುಂತಾಗ ನನಗೆ ಗ್ರೆನೇಡ್ಸ್ ಹಿಡಿದಿದ್ದು. ಅದರ ಅಕ್ಕಪಕ್ಕನೇ ರೋಡ್ ಇರುತ್ತೆ. ಯಾಕಂದ್ರೆ ನಮಗೆ ರೋಡ್ ಮಾಡೋಕ್ಕೆ ಫ್ಲಾಟ್ ಸರ್ಫೇಸ್ ಬೇಕು ಅಂದರೆ ಅಂತಲ್ಲಿ ರೋಡ್ ಮಾಡ್ಬೋದು. ಇಲ್ಲಿ ಪಾಕಿಸ್ತಾನಿಯವ್ರು ಕುತ್ಕೊಂಡು ಏನು ಮಾಡ್ತಿದ್ರು ಅಂದರೆ, ಸುಮಾರು ದೂರ ಅವರಿಗೆ ಕಾಣ್ತಾ ಇರೋದ್ರಿಂದ ನಮ್ಮ ಆರ್ಮಿ ಮೂವ್ಮೆಂಟ್ ಏನಾದರೂ ಆದರೆ, ವೆಹಿಕಲ್ಸ್ಗೆ ಮೂವ್ಮೆಂಟ್ ಆದರೆ ಕಾನ್ವಾಯ್ ಅಂತ ಹೇಳ್ತಿದ್ದಾರೆ. ನಾವು ಅಲ್ಲಿಂದ ಏನಾದರೂ ನಡ್ಕೊಂಡು ಹೋದರೆ ಮೈನ್ಸ್ ಎಕ್ಸ್ಪ್ಲೋಡ್ ಆಗುತ್ತೆ. ಅದಕ್ಕೆ ಅವ್ರು ಎಲ್ಲಿ ಎಕ್ಸ್ಪೆಕ್ಟ್ ಮಾಡಲ್ಲೋ ಅಂಥ ಜಾಗದಲ್ಲಿ ನಾವು ಇದೊಂದು ಹಗ್ಗ ಕಾಣ್ತಾ ಇರ್ಬೋದು. ಹಗ್ಗ ಕಟ್ಟು ಯಾರೋ ಒಬ್ಬರ ಮೇಲೆ ಹೋಗ್ತಾರೆ, ಹಗ್ಗ ಕಟ್ಟಿ ಕೆಳಗೆ ಹಾಕ್ತಾರೆ, ಅದನ್ನ ಹಿಡ್ಕೊಂಡು ನೀನು ಉಳಿದವರೆಲ್ಲ ಹತ್ತಿದ್ದೀವಿ. ಪೆಟ್ಟು ಬಿದ್ದಿತ್ತು ನನಗೆ. ಕ್ಯಾಪ್ಟನ್ ವಿಕ್ರಮ್ ಹತ್ರ ಅವ್ರು ಎಲ್ಲಿ ತಿರ್ಕೊಂಡಿದ್ರು, ಅಲ್ಲಿಂದ ಮಣ್ಣು ತರಬೇಕು ಅಂತ. ಅಲ್ಲಿ ಮಣ್ಣು ಸಿಗೋದು ಕಷ್ಟ, ಯಾಕಂದರೆ ಹಿಮ ಬೀಳ್ತಾ ಇರುತ್ತೆ, ನೀರಿನ ಜೊತೆ ಎಲ್ಲ ಹೋಗಿ ಅಲ್ಲೇ ಬರೀ ಈ ಥರ ಕಲ್ಲುಗಳು ಉಳ್ಕೊತವೆ. ಹಾಗಾಗಿ ಕಲ್ಲುಗಳನ್ನ ತೊಗೊಂಡು ಹಿಡ್ಕೊಂಡಿದ್ದೀನಿ. ಸರ್, ಈಗ ಸೈನ್ಯದಿಂದ ಬಿಡುಗಡೆ ಆದಾಗ ನಿಮಗೆ ಒಂದಿಷ್ಟು ಜಮೀನು ಕೊಡುವಂಥದ್ದು ಅಥವಾ ಬೇರೆ ಕೆಲಸ ಕೊಡುವಂಥದ್ದು ಆ ಥರದ್ದೆಲ್ಲ ಆಗುತ್ತಲ್ಲ, ಅದೆಲ್ಲ ನಾನು ಯೂಶಲಿ ಎಲ್ಲೂ ಮಾತಾಡಲ್ಲ ಇದನ್ನು. ನೀವು ಒಂದು ಈ ವಿಷಯ ಎತ್ತಿದ್ರ ಅಂತ ಕೇಳ್ತೀನಿ. ಇದೆ, ಸ್ಟೇಟ್ ಗೌರ್ಮೆಂಟಿಂದ ಲ್ಯಾಂಡ್ ಕೊಡಬೇಕು ಅಂತ, ಅಗ್ರಿಕಲ್ಚರ್ ಲ್ಯಾಂಡ್ 8 acres ಅಗ್ರಿಕಲ್ಚರ್ ಲ್ಯಾಂಡ್ ಕೊಡಬೇಕು ಅಂತ ಇದೆ, ಮನೆ ಕಟ್ಟಿಕೊಡ್ಬೇಕು ಅಂತ ಇದೆ. ಅದೆಲ್ಲ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನಾನು ಅದನ್ನು ಪ್ರೊಸೆಸ್ ಮಾಡೋಕ್ಕೆ ಹೋದೆ. ಬಟ್ ಎಲ್ಲ ಗೊತ್ತಲ್ಲ ಸ್ಟೇಟ್ ಗೌರ್ಮೆಂಟ್ ಹೆಂಗೆ ನಡೀತಂತೆ, ಎಲ್ಲಿ ಹೋದ್ರು ಲಂಚ ತಿನ್ನಿಸ್ಬೇಕು. ಅವ್ರು ಯಾರಿಗೋ ವಿಲೇಜ್ ಅಕೌಂಟೆಂಟಿಗೆ ಬಂದು ಜಾಗ ತೋರಿಸು, ಅದ್ರ ಉತ್ತಾರ ಪತ್ರ ಕೊಡು ಅಂತಂದರೆ ಅವ್ರು ಬರ್ಬೇಕಾದ್ರೆ ಒಂದು 4 ಬಾಟಲ್ ತೊಗೊಂಬ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡಿದಾಗ ಬೇಸರ ಆಗೋಗ್ಬಿಡ್ತು. ಇವ್ರ ಅಗ್ರಿಕಲ್ಚರ್ ಲ್ಯಾಂಡು ಬೇಡ, ಇವರು ದುಡ್ಡು ಬೇಡ, ನಾನು ದೇಶಕ್ಕೋಸ್ಕರ ಮಾಡಿದ್ದೀನಿ, ಅದಕ್ಕೆ ಇವ್ರಿಗೆ ಹೋಗಿ ನಾನು ಲಂಚ ಕೊಟ್ಟ ಅಂತ ತೊಗೊಳೋಂಥದ್ದು ನನಗೇನು ಹರಕತ್ತಿಲ್ಲ. ಯಾಕಂದರೆ ನಾನೇನೋ ದುಡ್ಡು ಕೊಟ್ಟು ಬಾಟಲ್ ಕೊಡಿಸಿ ತೊಗೊಂಡ್ಬಿಡ್ತೀನಿ. ಬಟ್ ನನ್ನ ಜೊತೆಗೆ ಹೋರಾಡಿದಂಥ 2 ಆಫೀಸರ್ 15 ಜನ ಜವಾನ್ಸಿನ ತಿರ್ಕೊಂಡ್ರಲ್ಲ, ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ನಾನು ಹೆಂಗೆ ಮುಖ ತೋರಿಸ್ಲಿ. ಹಾಗಾಗಿ ಇದರ ಸವಾಸನೆ ಬೇಡ ಅಂತಂದುಬಿಟ್ಟೆ ನಡೀತಾ ಇದೆ ಹಾಗೆ. ಅಂದರೆ ಅವ್ರಿಗೂ ಯಾರಿಗೂ ಏನು ಸಿಕ್ಕಿಲ್ಲ ಸರ್? ಅಂದರೆ ಯಾರು ಹುತಾತ್ಮ ಆಗೋದಲ್ಲ, ಅದೆಲ್ಲ ಸ್ಟೇಟ್ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ನಿಮಗೆ ಇದನ್ನು ತೋರಿಸ್ಬೇಕು. ನಾವು ಹ್ಯಾಂಡ್ ಗ್ರೆನೇಡ್ ಅಂತ ಏನು ಹೇಳ್ತೀವಲ್ಲ, ಹ್ಯಾಂಡ್ ಗ್ರೆನೇಡ್ ಸಿಡಿತು ಅಂತ ಏನು ಹೇಳ್ತೀವಲ್ಲ, ಅದು ಹ್ಯಾಂಡ್ ಗ್ರೆನೇಡ್ ಇದ್ದಿದ್ದು. ಒರಿಜಿನಲ್ ಇದು ಇಲ್ಲ, ಇದರ ರೆಪ್ಲಿಕಾ ಅಂದ್ರೆ ಎಕ್ಸ್ಪ್ಲೋಡೆಡ್ ವ್ಯೂ ಅಂತ ಹೇಳ್ತೀವಿ ದೊಡ್ಡದು. ಇದೇ ಹ್ಯಾಂಡ್ ಗ್ರೆನೇಡ್. ನೀವೆಲ್ಲ ಮೂವಿದಲ್ಲಿ ನೋಡಿರ್ತೀರಲ್ಲ, ಪಿನ್ ತೆಗಿತಾರೆ, ಈ ಪಿನ್ ತೆಗಿತಾರೆ. ಈ ಪಿನ್ ತೆಗೆದಾಗ ಏನಾಗುತ್ತೆ ಅಂದ್ರೆ, ಈ ಲಿವರ್ ಏನಿದೆ ಇದು ರಿಲೀಸ್ ಆಗುತ್ತೆ. ನೀವು ಹಿಂಗೆ ಹಿಡ್ಕೊಂಡಿರ್ತೀರ, ನೀವು ಎಸದ ತಕ್ಷಣ ಏನಾಗುತ್ತೆ ಅಂದ್ರೆ ಈ ಲಿವರ್ ರಿಲೀಸ್ ಆಗುತ್ತೆ. ಈ ಲಿವರ್ ರಿಲೀಸ್ ಆದ ತಕ್ಷಣ ಏನಾಗುತ್ತೆ, ಇಲ್ಲೊಂದು ಫ್ಯೂಸ್ಗೆ ಇದು ಬಂದು ತಗಲುತ್ತೆ. ಆ ಫ್ಯೂಸ್ ಆಕ್ಟಿವೇಟ್ ಆಗಿ 4 ಸೆಕೆಂಡಲ್ಲಿ ಇದು ಬ್ಲಾಸ್ಟ್ ಆಗುತ್ತೆ. ಸೊ ದಿಸ್ ಇಸ್ ಅ ಹ್ಯಾಂಡ್ ಗ್ರೆನೇಡ್. ಒಂದಿಷ್ಟು ವಾರ್ ಫೋಟೋಗ್ರಾಫ್ಸ್ ಇದಾವೆ, ಅವ್ನು ನೋಡೋಣ. ಖಂಡಿತ ಸರ್. ನಮ್ಮ ಮನೆಗೆ ಎಷ್ಟೋ ಜನ ಬಂದಿದ್ದಾರೆ. ಬಂದಾಗ ಮಾತಾಡ್ತಿರ್ತಾರಲ್ಲ, ಅವರು ಎಂತೆಂಥ ದೊಡ್ಡ CEO CFO ಅವರೆಲ್ಲ ಬಂದಾಗ ಹೇಳ್ತಾರೆ, ಹೌದು ನಮ್ಮ ಹತ್ರ ಹುದ್ದೆ ಇದೆ, ಬಟ್ ನಮ್ಮ ಮೆಮರೀಸ್ ಇಲ್ಲ ಅಂತ. ಇದು ನಂದೊಂದು ಮೆಮರೀಸ್ ಅಂತ ಹೇಳ್ಬೋದು. 25 ವರ್ಷ ಕಳೆದು ಹೋಗಿದ್ರು ಕಾರ್ಗಿಲ್ ಯುದ್ಧಾಗಿ. ಒಂದೊಂದು ದಿನ, ಒಂದೊಂದು ಕ್ಷಣ, ಒಂದೊಂದು ಸಮಯ ನನಗೆಲ್ಲ ನೆನಪಿದೆ. ಇವಾಗ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ಇಲ್ಲಿ ನೋಡಿ .4875 ಅಂದರೆ ಈ ಫೋಟೋಗ್ರಾಫ್ಸ್ ಯಾವಾಗ ತೆಗಿತೀವಿ ಅಂದರೆ, ಯುದ್ಧ ಮುಗಿದ ಮೇಲೆ, ಯುದ್ಧ ಗೆದ್ದ ನಂತರ ನಮಗೊಂದು ಅವಕಾಶ ಸಿಗುತ್ತೆ ಫೋಟೋಗ್ರಾಫ್ ತೆಗೆ. ಹಾಗಾಗಿ ಯುದ್ಧದಲ್ಲಿ ಯಾರು ಪಾಲ್ಗೊಳ್ತಾರೆ, ಯಾರು ತೀರ್ಕೊಂತಾರಿಲ್ಲ, ಯಾರು ಪೆಟ್ಟು ಬೀಳ್ತಾರೆ, ಅವು ಫೋಟೋಗ್ರಾಫ್ ಕಡಿಮೆ ಇರ್ತವೆ. ಯಾಕಂದರೆ ತೀರ್ಕೊಂಡವ್ರನ್ನ ಕೆಳಗೆ ಕರ್ಕೊಂಡ್ಬರ್ತಾರೆ, ಪೆಟ್ಟು ಬಿದ್ದವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಉಳಿದವ್ರು ಫೋಟೋಗ್ರಾಫ್ ಇರ್ತವೆ. ಹಾಗಾಗಿ ನನ್ನ ಫೋಟೋಗ್ರಾಫ್ ಕೂಡ ಕಡಿಮೆ. ಇದು ಒಂದೆರಡು. ಇದು .4875 ಅಂತ. ಇವಾಗ ನಾವೇನು ಬತ್ರಾ ಟಾಪ್ ಅಂತ ಕರಿತೀವಲ್ಲ, ಅದ್ರ ಮೇಲೆ ನಿಂತು ತೆಗೆದಂಥ ಫೋಟೋಗ್ರಾಫ್. ಇದ್ರ ಇಂಪಾರ್ಟೆನ್ಸ್ ಏನು ಅಂದರೆ, ನೀವು ಇಲ್ಲಿ ನೋಡಿ, ನದಿ ಹರಿಯೋದು ಕಾಣ್ತಾ ಇದೆ, ನೀರು ಹರಿಯೋದು ಕಾಣ್ತಿರುತ್ತೆ. ಅದರ ಅಕ್ಕಪಕ್ಕನೇ ರೋಡ್ ಇರುತ್ತೆ. ಯಾಕಂದ್ರೆ ನಮಗೆ ರೋಡ್ ಮಾಡೋಕ್ಕೆ ಫ್ಲಾಟ್ ಸರ್ಫೇಸ್ ಬೇಕು ಅಂದರೆ ಅಂತಲ್ಲಿ ರೋಡ್ ಮಾಡ್ಬೋದು. ಇಲ್ಲಿ ಪಾಕಿಸ್ತಾನಿಯವ್ರು ಕುತ್ಕೊಂಡು ಏನು ಮಾಡ್ತಿದ್ರು ಅಂದರೆ, ಸುಮಾರು ದೂರ ಅವರಿಗೆ ಕಾಣ್ತಾ ಇರೋದ್ರಿಂದ ನಮ್ಮ ಆರ್ಮಿ ಮೂವ್ಮೆಂಟ್ ಏನಾದರೂ ಆದರೆ, ವೆಹಿಕಲ್ಸ್ಗೆ ಮೂವ್ಮೆಂಟ್ ಆದರೆ ಕಾನ್ವಾಯ್ ಅಂತ ಹೇಳ್ತೀವಿ. ಆರ್ಮಿದು 1-2 ವೆಹಿಕಲ್ ಮೂವ್ ಆಗಲ್ಲ. ಮೂವ್ ಆದರೆ ಒಂದು ಸಲ ಮೂವ್ ಆದರೆ 30, 40, 50 ವೆಹಿಕಲ್ ಮೂವ್ ಆಗ್ತವೆ. ಇಲ್ಲಿ ಮೇಲೆ ಕುತ್ಕೊಂಡು ಅವರು ನಮ್ಮ ಇಂಡಿಯನ್ ಆರ್ಮಿ ವೆಹಿಕಲ್ಸ್ ಬಂದರೆ ಅವ್ರ ಹಿಂದೆ ಮೆಸೇಜ್ ಕೊಡ್ತಿದ್ರು, ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ ಅಂತ. ಅವರು ಗ್ರಿಡ್ ರೆಫರೆನ್ಸನ್ನು ನೋಡಿಕೊಂಡು ಅಲ್ಲಿಗೆ ಶೆಲ್ಲಿಂಗ್ ಮಾಡ್ತಾ ಇದ್ರು. ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ಇತ್ತು ಫ್ಯೂಚರ್ ಆಕ್ಯುಪೈ ಮಾಡೋದು. ಇದು
ಮೊದಲನೇ ಅಟ್ಯಾಕ್ ನಾವೇನು ಮಾಡ್ತೀವಿ 0.5140, ಅದಕ್ಕಿಂತ ಮುಂಚೆ ಇದೇ ಟೆಂಟಲ್ಲಿ ಕೂತ್ಕೊಂಡು ನಾವೆಲ್ಲ ಪ್ಲಾನಿಂಗ್ ಮಾಡಿದ್ವಿ ಹೆಂಗೆ ಅಟ್ಯಾಕ್ ಮಾಡಬೇಕು ಅಂತ. ನೀವು ಈ ಫೋಟೋಗ್ರಾಫ್ ನೋಡ್ಬೋದು. ನಾವು 2 ಅಟ್ಯಾಕನ್ನು ಮಾಡಿದ್ವಲ್ಲ, ಮೊದಲನೇ ಅಟ್ಯಾಕ್ 0.5140 ಅಂತ ಏನು ಮಾಡಿದ್ವಿ, ಅದು ಗೆದ್ದ ನಂತರ ತೆಗೆದಂಥ ಫೋಟೋಗ್ರಾಫು. ಇಲ್ಲಿ ಫಸ್ಟ್ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಇದ್ದಾರೆ, ಅದ್ರ ಪಕ್ಕದಲ್ಲಿ ನಾನಿದ್ದೀನಿ. ಅದ್ರ ಪಕ್ಕ ಕರ್ನಲ್ YK ಜೋಶಿ ಅಂತ ಇದ್ದರೆ, ಅವ್ರು ಆರ್ಮಿ ಕಮಾಂಡರ್ ಅಂತ ರಿಟೈರ್ ಆಗ್ತಾರೆ. ಇದು ವಿಶೇಷತೆ ಏನು ಫೋಟೋಗ್ರಾಫ್ ಅಂದರೆ, ನಿಮ್ಗೆ ಏನು ಕಾಣ್ತಿದೆಯಲ್ಲ ವೆಪನ್ಸ್ ಎಲ್ಲ ಇಲ್ಲಿ, ಅದು ಅವರಿಂದ ಕ್ಯಾಪ್ಚರ್ ಮಾಡಿದಂಥ ವೆಪನ್ಸ್. ಅದು ಪಾಕಿಸ್ತಾನದವ್ರು ಅವರಿಂದ ಕ್ಯಾಪ್ಚರ್ ಮಾಡಿದ್ವಿ. ಇಲ್ಲಿ ನೀವಿದೆ ಬೆಲ್ಟ್ ಥರ ಏನು ಕಾಣ್ತಿದೆಯಲ್ಲ, ಈ ಬೆಲ್ಟ್ ನೋಡಿ, ಅದು ಇಟ್ಸ್ ಅ ಚೈನ್ ಬುಲೆಟ್ ಅಂತ ಹೇಳ್ತಾರೆ. ಆ ಬುಲೆಟ್ಸ್ ಇಷ್ಟು ದೊಡ್ಡದೇ ಇರುತ್ತೆ, ಅದನ್ನು ನಾವು ಹಿಡ್ಕೊಂಡು ಸುಮ್ಮನೆ ಫೈರ್ ಮಾಡ್ತಾ ಇರ್ತಾರೆ. ಇಮ್ಯಾಜಿನ್ ಮಾಡಿ, ಇಷ್ಟು ದೊಡ್ಡ ಬುಲೆಟ್ ಯಾವ್ದಾರೊಬ್ಬ ಮನುಷ್ಯಂಗೆ ತಗಲ್ತು ಅಂದರೆ, ಅದು ಎಂಟರ್ ಆಗಬೇಕಾದ್ರೆ ಅದ್ರ ಸೈಜ್ ಅಷ್ಟೇ ಹೋಲ್ ಇರುತ್ತೆ, ಬಟ್ ಎಕ್ಸಿಟ್ ಆಗ್ಬೇಕಾದ್ರೆ ಇಷ್ಟು ದೊಡ್ಡ ಫುಟ್ಬಾಲ್ ಗಾತ್ರದ ಎಕ್ಸಿಟ್ ಆದಾಗ ಅಷ್ಟು ದೊಡ್ಡ ಗುಂಡಿರುತ್ತೆ. ಸೊ ನಿಮಗೆ ಅದು ಗುಂಡು ತಗಲೋದಕ್ಕಿಂತ ಮುಂಚೆ ನಿಮಗೆ ಗೊತ್ತೂ ಆಗಲ್ಲ ನೋವು, ಯಾಕಂದ್ರೆ ಅಷ್ಟು ಸ್ಪೀಡಲ್ಲಿರುತ್ತೆ ಬುಲೆಟ್. ಹೊಡೆದ ತಕ್ಷಣ ನೀವಲ್ಲೇ ಕೊಲ್ಯಾಪ್ಸ್ ಆಗಿ ಬೀಳದೆ ನಿಮಗೆ ನೋವು ಅನುಭವ ಆಗಲ್ಲ. ಅಷ್ಟು ವೆಪನ್ಸ್ ಇದ್ದರೂ ಕೂಡ ಅವ್ರನ್ನ ಅಲ್ಲಿಂದ ಹೊಡೆದು ಓಡಿಸಿ ನಾವು ಈ ಇದನ್ನು ಬೆಟ್ಟವನ್ನು ಕ್ಯಾಪ್ಚರ್ ಮಾಡಿದ್ದು. ಸೊ ಅದು ಚೈನ್ ಬುಲೆಟ್ ಅಂದರೆ ಅದು ಅವ್ರದ್ದೇನಾ? ಅದು ಅವರಿಂದ ಕ್ಯಾಪ್ಚರ್ ಮಾಡಿದ್ದು. ಇದು ಫುಲ್ ಚೈನ್ ಏನಿದೆಲ್ಲ, ಇದು ಫುಲ್ ಇವೆಲ್ಲ ಬುಲೆಟ್ಸ್, ಒಂದು ಸಿಂಗಲ್ ಬುಲೆಟ್ಸ್ ಫಾರ್ಮ್ ಮಾಡಿ ಚೈನ್ ಮಾಡಿ ಸಿನಿಮಾದಲ್ಲಿ ನೋಡ್ತೀವಲ್ಲ, ಹಿಂಗೆ ಹೊಡಿತಾ ಇದ್ರೆ ರೀಲ್ಸ್ ಚೇಂಜ್ ಆಗ್ತಾ ಇರುತ್ತೆ ಸಮಥಿಂಗ್. ಅದೇ ಇದು ಮೊದಲನೇ ಅಟ್ಯಾಕ್ ಆದ್ಮೇಲೆ ಮಾಡಿದ್ದು. ಇದು ನಾವು ಇಲ್ಲೇನು ಇಂಡಿಕೇಟ್ ಮಾಡ್ತಿದ್ದೀವಿ ಅಂತಂದರೆ, ನಾವು ಇಲ್ಲೊಂದು ಕಾಲ್ದಾರಿ ಥರ ಕಾಣ್ತಾ ಇದೆನೋ ಗೊತ್ತಿಲ್ಲ, ಒಂದು ಕಾಲ್ದಾರಿ ಥರ ಇದೆ. ಬಟ್ ನಾವು ಏನು ಮಾಡ್ತೀವಿ ಅಂದರೆ, ಕಾಲ್ದಾರಿಯಲ್ಲಿ ಹತ್ತಕ್ಕೆ ಹೋಗಲ್ಲ, ಯಾಕಂದ್ರೆ ಮೈನ್ಸ್ ಅಡಿಗಿಟ್ಟಿರ್ತಾರೆ. ನಾವು ಅಲ್ಲಿಂದ ಏನಾದರೂ ನಡ್ಕೊಂಡು ಹೋದರೆ ಮೈನ್ಸ್ ಎಕ್ಸ್ಪ್ಲೋಡ್ ಆಗುತ್ತೆ. ಅದಕ್ಕೆ ಅವ್ರು ಎಲ್ಲಿ ಎಕ್ಸ್ಪೆಕ್ಟ್ ಮಾಡಲ್ಲೋ ಅಂಥ ಜಾಗದಲ್ಲಿ ನಾವು ಇದೊಂದು ಹಗ್ಗ ಕಾಣ್ತಾ ಇರ್ಬೋದು, ಹಗ್ಗ ಕಟ್ಟು ಯಾರೋ ಒಬ್ಬರ ಮೇಲೆ ಹೋಗ್ತಾರೆ, ಹಗ್ಗ ಕಟ್ಟು ಕೆಳಗೆ ಹಾಕ್ತಾರೆ, ಅದನ್ನ ಹಿಡ್ಕೊಂಡು ಇನ್ನು ಉಳಿದವರೆಲ್ಲ ಹತ್ತಿದ್ದೀವಿ. ಇದೇನು ತೋರಿಸುತ್ತೆ ಅಂದರೆ 120 mm ಮೋಟಾರ್, ಅಂದರೆ ಅವ್ರ ಹತ್ರ ಬರೀ ಪರ್ಸನಲ್ ವೆಪನ್ಸ್ ಇರಲಿಲ್ಲ, ಏರಿಯಾ ವೆಪನ್ಸ್ ಅಂತ ಹೇಳ್ತೀವಿ. ಇದಂದರೆ ಆ ಶೆಲ್ ಅದರೊಳಗೆ ಹಾಕ್ತಾರೆ, ಆ ಶೆಲ್ ಫೈರ್ ಆಗುತ್ತೆ, ಆ ಶೆಲ್ ಬಿದ್ದು ಬಂದಾಗ ಅಕ್ಕಪಕ್ಕ ಏನಿರುತ್ತಲ್ಲ ಎಲ್ಲ ಬಂಡೆಗಳಿದ್ದರೂ ಅದನ್ನು ಪುಡಿ ಮಾಡಿಬಿಡುತ್ತೆ. ಅಂಥ ವೆಪನ್ಸ್ ಇದ್ದರೂ ಕೂಡ ಅದು ಅವ್ರನ್ನ ಇಂಥ ವೆಪನ್ಸ್ ಹಿಡ್ಕೊಂಡ್ರು ಅವ್ರನ್ನ ಸೋಲಿಸಿ ಆ ಬೆಟ್ಟವನ್ನು ಗೆದ್ದಿದ್ವಿ ಅಂದರೆ ಇಟ್ಸ್ ರಿಯಲಿ ಗ್ರೇಟ್ ಅಚೀವ್ಮೆಂಟ್. ಇಲ್ಲೇನು ನೋಡ್ತಿದ್ದೀರಾ ನೀವು, ಭಾರತದ ಬಾವುಟವನ್ನು ನೋಡ್ತಿದ್ದೀರಾ, ಇದು ಬಂಕರ್ ಥರ ಒಂದು ಕಲ್ಲಿನ ಗೋಡೆ ಥರ ಇದೆಯಲ್ಲ, ಎಕ್ಸಾಕ್ಟ್ ಇದ್ರ ಒಳಗಡೆ ಕುಂತಾಗ ನನಗೆ ಗ್ರೆನೇಡ್ಸ್ ಹಿಡಿದಿದ್ದು. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ಇದು ಸ್ವಲ್ಪ ದೂರದಲ್ಲಿ ತೀರ್ಕೊಂತಾರೆ. ಇದು 2ನೇ ಅಟ್ಯಾಕ್ ಆದಮೇಲೆ ಕ್ಯಾಪ್ಚರ್ ಮಾಡಿದಂಥ ವೆಪನ್ಸ್ 2ನೇ ಬೆಟ್ಟ ಗೆದ್ದಾಗ. ಇದು ನಮ್ಮ ಯೂನಿಟಲ್ಲಿ ಟೋಟಲ್ 12 ಜನ ಆಫೀಸರ್ ಇದ್ವಿ, ಅವರಿಗೆ 30 ಡಜನ್ ಅಂತ ಕರಿತಾ ಇದ್ರು. ನಮ್ಮ ಹಾಗೆ ಫೇಮಸ್ ಆಗಿಬಿಟ್ಟಿದ್ವಿ, ಯಾಕಂದ್ರೆ ನಾವು ಸೋಪುರನ ಊರಲ್ಲಿದ್ವಿ ಫಸ್ಟ್, ಕಾರ್ಗಿಲ್ ಯುದ್ಧ ಶುರುವಾಗಿಂತ ಮುಂಚೆ. ಅಲ್ಲಿ ಆತಂಕವಾದಿ ಚಟುವಟಿಕೆಗಳು ಭಾಳ ಜೋರಾಗಿ ನಡೀತಾ ಇತ್ತು. ನಮ್ಮ ಯೂನಿಟ್ ಹೋದ್ಮೇಲೆ ಹೆಚ್ಚು ಕಮ್ಮಿ ಸ್ವಚ್ಛ ಭಾರತ್ ಅಭಿಯಾನ ಅಂತ ಹೇಳ್ತಾರಲ್ಲ, ಹಂಗೆ ಸ್ವಚ್ಛ ಮಾಡಿದ್ವಿ. ಅವಾಗಿಂದ ನಮಗೆ 30 ಡಜನ್ ಅಂತ ಹೆಸರು ಬಂದಿತ್ತು. ಸೊ ಇದರಲ್ಲಿ 9 ಜನ ಆಫೀಸರ್ಸ್ ಅಷ್ಟೇ ಕಾಣ್ತಾ ಇದ್ದಾರೆ. ನನಗೆ ಪೆಟ್ಟು ಬಿದ್ದು ನಾನು ಹಾಸ್ಪಿಟಲಲ್ಲಿ ಹೋಗ್ತೀನಿ, 2 ಆಫೀಸರ್ಗಳು ಕಳ್ಕೊತೀವಿ ನಾವು. ಅವರು 3 ಜನ ಬಿಟ್ಟರೆ ಇನ್ನು 9 ಜನದ ಫೋಟೋಗ್ರಾಫ್ ಇದೆ. ನಾನು ಆರ್ಮಿಯಿಂದ ರಿಲೀಸ್ ಆದ್ನಲ್ಲ, ಅವಾಗ ಇನ್ನೂ 2 ಕೈಯಲ್ಲಿ ಕ್ರಚಸ್ ಇತ್ತು, 2 ಕಾಲಿಗೆ ಪೆಟ್ಟು ಬಿದ್ದರಿಂದ ಇಲ್ಲಿಂದ ಮೊಣಕಾಲ್ವರೆಗೂ ಶೂ ಇತ್ತು. ಇದನ್ನ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರ ಫೋಟೋ ಹಾಕ್ಕೊಂಡಿದ್ದೀನಿ. ಅದು ಹೆಂಗೆ ಅಂತಂದರೆ, ಅವ್ರ ತಾಯಿ ಕೂಡ ಒಂದ್ಸಲ, ತಂದೆ ತಾಯಿ ಕೂಡ ನಮ್ಮ ಮನೆಗೆ ಒಂದ್ಸಲ ಬಂದಿದ್ರು. ಅವ್ರಿಗೆ ಇದನ್ನು ನೋಡಿ ಅವ್ರ ಕಣ್ಣಲ್ಲಿ ನೀರು ಬಂದುಬಿಡ್ತು. ನಮ್ಮ ಮಗನ್ನ ಇವತ್ತರೆಗೂ 20 ವರ್ಷ 25 ವರ್ಷ ಆದರೂ ಯಾರೋ ನೆನೆಸ್ಕೊತಿದ್ರಲ್ಲ. ಅವಾಗ ನಾನು ಅವ್ರಿಗೆ ಮಾತು ಹೇಳಿದ್ದೆ, ನನ್ನ ಮಗಳನ್ನ ನಾನು ಹೇಗೆ ಬೆಳೆಸಿದ್ದೀನಿ ಅಂತಂದರೆ, ಅವ್ರು ಇಲ್ಲಿದ್ದರೆ ನನಗೆ ಪೆಟ್ಟು ಬಿದ್ದಾಗ ಅವ್ರು ಬಂದು ರೆಸ್ಕ್ಯೂ ಮಾಡಿದ್ದು. ಅವ್ರು ಇರಲಿಲ್ಲದಿದ್ದರೆ ನಾನು ಇರ್ತಿರಲಿಲ್ಲ, ನಾನಿದ್ದಿದ್ರೆ ನೀನು ಇರ್ತಾ ಇರಲಿಲ್ಲ. ನನ್ನ ಮಗಳಿಗೆ ಆ ಥರ ಒಂದು ಇದರಲ್ಲಿ ಬೆಳೆಸಿದ್ದೀನಿ ನೋಡಿ. ಇದು ಫೋಟೋಗ್ರಾಫ್ ನಾನು ಡೈನಿಂಗ್ ಹಾಲಲ್ಲಿ ಯಾಕೆ ಹಾಕಿದ್ದೀನಿ ಅಂತಂದರೆ, ನಾನು ಅದನ್ನೇನು ಎಕ್ಸಾಗ್ರೇಟ್ ಮಾಡಿ ಇಮೋಷ್ನಲಿ ಇಂಪ್ಯಾಕ್ಟ್ ಮಾಡೋಕ್ಕೆ ಏನು ಹೇಳ್ತಾ ಇಲ್ಲ, ಬಟ್ ಒಂದು ನೆನಪಿರ್ಬೇಕು. ನಾನು ಊಟ ಮಾಡಬೇಕಾದ್ರೆ ಯಾವಾಗಾದರೂ ಒಂದ್ಸಲ ಅವ್ರು ಇವತ್ತು ನಾನು ಊಟ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಅವರು ಅನ್ನೋ ಥರ ಹಂಗೆ ಪ್ರತಿ ತುತ್ತಿಗೂ ನೆನ್ಸ್ಕೊತೀನಿ, ಹಾಗೆಲ್ಲ ಸುಮ್ಮನೆ ಎಕ್ಸಾಗ್ರೇಟ್ ಮಾಡಲು ಹೇಳ್ತಾ. ಬಟ್ ನನಗೊಂದು ಅವ್ರ ದೊಡ್ಡ ಅಭಿಮಾನ ಇದೆ. ಈಗ ಒಂದು ದೇವ್ರ ಮನೆ ಆ ಕಡೆ ಇಟ್ಟಿದ್ರೆ ಈ ಕಡೆ ಅವ್ರ ಫೋಟೋಗ್ರಾಫ್ಸ್ನ ಹಾಕಿದ್ದೀನಿ. ಸೊ ಅವ್ರ ತಾಯಿ ಬಂದಾಗ ಒಂದು ಮಾತು ಇದನ್ನ ನೋಡಿ ತುಂಬ ಅವ್ರಿಗೆ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಅಂತ ಹೇಳ್ತೀವಲ್ಲ, ಆ ಥರ ಮಿಕ್ಸ್ಡ್ ಫೀಲಿಂಗ್ ಆಗಿಬಿಟ್ಟಿತ್ತು ಅವ್ರಿಗೆ. ಕಣ್ಣಲ್ಲಿ ನೀರು ಹಾಕ್ತಾ ಒಂದು ಮಾತನ್ನು ಹೇಳಿದ್ರು, ಆಂಟಿ ನಾವು 1 ವರ್ಷದಿಂದ ಕಳ್ಕೊಂಡ್ವಿ, ಬಟ್ ಅವಾಗ ಒಂದು ಹೇಳಿದ್ರೆ, ಹಮ್ನೆ ವಿಕ್ರಮ್ ಕೋ ಕೋಯಾ ಹೈ ಲೇಕಿನ್ ನವೀನ್ ಕೋ ಪಾಯಾ ಹೈ ಅಂತ. ಅಂದರೆ ವಿಕ್ರಮನ್ನ ಕಳ್ಕೊಂಡ್ವಿ, ಬಟ್ ನವೀನ್ ನಮಗೆ ಸಿಕ್ಕಿದ್ದಾನೆ ಅಂತ. ಅಂಥ ಒಂದು ಯುದ್ಧ ಆಗೋಕ್ಕಿಂತ ಮುಂಚೆ ನಾನು ಅವ್ರನ್ನ ನೋಡಿರಲಿಲ್ಲ, ಬಟ್ ಆಮೇಲೆ ಒಂದು ಅಟ್ಯಾಚ್ಮೆಂಟ್ ಹೆಂಗೆ ಬೆಳೀತೆ ಅನ್ನೋದಕ್ಕೆ ಹೇಳ್ತಾ ಇದ್ದೆ. ನಾವು ಎಂಟ್ರೆನ್ಸಲ್ಲಿ ಬರ್ಬೇಕಾದ್ರೆ ನಿಮಗೆ ಹೇಳಿದ್ನಲ್ಲ, ಫೋಟೋಗ್ರಾಫ್ ತೋರಿಸಿದೆ, 20 ವರ್ಷದ ನಂತರ ನಾವು ಅಲ್ಲಿ ಹೋಗಿದ್ವಿ ಅಂತ. ಅಲ್ಲಿ ಹೋದಾಗ ನನಗೆ ಏನೋ ಅನಿಸ್ತು, ನಾನು ಯಾವ ಜಾಗದಲ್ಲಿ
ಪೆಟ್ಟು ಬಿದ್ದಿತ್ತು ನನಗೆ. ಕ್ಯಾಪ್ಟನ್ ವಿಕ್ರಮ್ ಹತ್ರ ಅವ್ರು ಎಲ್ಲಿ ತಿಳ್ಕೊಂಡಿದ್ರು ಅಲ್ಲಿಂದ ಮಣ್ಣು ತರಬೇಕು ಅಂತ. ಅಲ್ಲಿ ಮಣ್ಣು ಸಿಗೋದು ಕಷ್ಟ, ಯಾಕಂದರೆ ಹಿಮ ಬೀಳ್ತಾ ಇರುತ್ತೆ, ನೀರಿನ ಜೊತೆ ಎಲ್ಲ ಹೋಗಿ ಅಲ್ಲೇ ಬರೀ ಈ ಥರ ಕಲ್ಲುಗಳು ಉಳ್ಕೊತವೆ. ಹಾಗಾಗಿ ಕಲ್ಲುಗಳನ್ನ ತೊಗೊಂಡು ಇಟ್ಕೊಂಡಿದ್ದೀನಿ. ಎಲ್ಲೋ ಇದ್ರ ಮೇಲೆ ಯಾವುದೋ ಕಾಲದಲ್ಲಿ 20 ವರ್ಷದಿಂದ ಬಹುಶಃ ಇದ್ರ ಮೇಲೆ ನನ್ನ ರಕ್ತ ಸೋರಿತ್ತು ಏನೋ ಗೊತ್ತಿಲ್ಲ. ಬಟ್ ಆ ಜಗದಿಂದ ನಂಗೆ ಎಲ್ಲಿ ಪೆಟ್ಟು ಬಿದ್ದಿತ್ತಲ್ಲ ಅದನ್ನು ತೊಗೊಂಡ್ಬಂದು ನನಗೆ ಒಂದು ನೆನಪಿರಲಿ ಅಂತ. ಖಂಡಿತವಾಗ್ಲೂ ಮುಟ್ಬೋದು. ಆ್ಯಕ್ಚುಲಿ ಆ ಜಾಗಕ್ಕಂತೂ ಹೋಗೋಕ್ಕಾಗಲ್ಲ ನಾವು. ಅಟ್ಲೀಸ್ಟು ಆ ಜಾಗದ ಕಾರ್ಗಿಲ್ ಜಾಗದ ಕಲ್ಲು ಇದು. ಅಟ್ಲೀಸ್ಟ್ ನನಗೆ ಆ ಮುಟ್ಟುವಂಥ ಭಾಗ್ಯ ಸಿಗ್ತಲ್ಲ, ಯಾಕೆಂದರೆ ಎಲ್ರಿಗೂ ಸಿಗಲ್ಲ ಸರ್ ಇದು. ನನಗೆ ಮಾತ್ರ ಭಾಳ ಪ್ರೀಶಿಯಸ್ ಇದು. ಆ ಜಾಗ ನೋಡೋಕ್ಕೂ ಸಿಗಲ್ಲ, ಆ ಜಾಗದ ಕಲ್ಲನ್ನ ಮುಟ್ಟೋಕ್ಕೂ ಆಗಲ್ಲ. ಅಟ್ಲೀಸ್ಟ್ ನನಗೆ ಅದೇ ಖುಷಿ.